ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. ಇದು ನೋಡಿ, ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಪುರುಷರನ್ನೇ ಹುಡುಕಿ ಕೊಂದಿದ್ದಾರಂತೆ ಉಗ್ರರು. ಅದು ಕೂಡ ಪುರುಷರನ್ನೇ, ಮಹಿಳೆಯರನ್ನು ಮುಟ್ಟಿಲ್ಲ. ಏಕಾಏಕಿ ಪ್ರವಾಸಿಗರ ಮೇಲೆ ಸೈನಿಕರ ವೇಷದಲ್ಲಿದ್ದವರೇ ಅಟ್ಯಾಕ್ ಮಾಡಿದ್ದಾರೆ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. 25 ಮಂದಿ ಮೃತಪಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಏಕಾಏಕಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಯಾಕ್. ಅದರಲ್ಲಿ ವಿಶೇಷವಾಗಿ ಗುಜರಾತ್, ಕರ್ನಾಟಕ, ತಮಿಳುನಾಡು, ಒಡಿಶಾದವರೇ ಇದ್ದಾರೆ. ಅಲ್ಲಿಯ ಲೋಕಲೈಟ್ಸ್ಗಳನ್ನು ಬಿಟ್ಟು ಉಳಿದವರನ್ನು, ಅದು ಕೂಡ ಪುರುಷರನ್ನೇ ಹುಡುಕಿ ಕೊಂದಿದ್ದಾರೆ. 25 ಮಂದಿ ಮೃತಪಟ್ಟಿದ್ದಾರೆ. ಅದು ಕೂಡ ಹಿಂದೂಗಳನ್ನ ಧರ್ಮ ಕೇಳಿ, ಜಾತಿ ಕೇಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇವರೇ ಮಂಜುನಾಥ್. ಮತ್ತೊಂದು ಕಡೆ ಅನಂತನಾಗ್ನ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಈಗಾಗಲೇ ಅಲ್ಲಿಗೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸ ಅಲ್ಲ, ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಜೊತೆ ಮಾತುಕತೆ ಕೂಡ ನಡೆಸಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆತುರಾತುರವಾಗಿ ಹೊರಡಿದ್ರು ಅಲ್ಲಿಗೆ ಅವರು. ಓಕೆ, ಇದೀಗ ಒಂದು ಬ್ರೇಕ್ ಆದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. ಇದು ನೋಡಿ, ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಪುರುಷರನ್ನೇ ಹುಡುಕಿ ಕೊಂದಿದ್ದಾರಂತೆ ಉಗ್ರರು. ಅದು ಕೂಡ ಪುರುಷರನ್ನೇ, ಮಹಿಳೆಯರನ್ನು ಮುಟ್ಟಿಲ್ಲ. ಏಕಾಏಕಿ ಪ್ರವಾಸಿಗರ ಮೇಲೆ ಸೈನಿಕರ ವೇಷದಲ್ಲಿದ್ದವರೇ ಅಟ್ಯಾಕ್ ಮಾಡಿದ್ದಾರೆ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. 25 ಮಂದಿ ಮೃತಪಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಏಕಾಏಕಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಯಾಕ್. ಅದರಲ್ಲಿ ವಿಶೇಷವಾಗಿ ಗುಜರಾತ್, ಕರ್ನಾಟಕ, ತಮಿಳುನಾಡು, ಒಡಿಶಾದವರೇ ಇದ್ದಾರೆ. ಅಲ್ಲಿಯ ಲೋಕಲೈಟ್ಸ್ಗಳನ್ನು ಬಿಟ್ಟು ಉಳಿದವರನ್ನು, ಅದು ಕೂಡ ಪುರುಷರನ್ನೇ ಹುಡುಕಿ ಕೊಂದಿದ್ದಾರೆ. 25 ಮಂದಿ ಮೃತಪಟ್ಟಿದ್ದಾರೆ. ಅದು ಕೂಡ ಹಿಂದೂಗಳನ್ನ ಧರ್ಮ ಕೇಳಿ, ಜಾತಿ ಕೇಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇವರೇ ಮಂಜುನಾಥ್. ಮತ್ತೊಂದು ಕಡೆ ಅನಂತನಾಗ್ನ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಈಗಾಗಲೇ ಅಲ್ಲಿಗೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸ ಅಲ್ಲ, ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಜೊತೆ ಮಾತುಕತೆ ಕೂಡ ನಡೆಸಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆತುರಾತುರವಾಗಿ ಹೊರಡಿದ್ರು ಅಲ್ಲಿಗೆ ಅವರು. ಓಕೆ, ಇದೀಗ ಒಂದು ಬ್ರೇಕ್ ಆದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. ಇದು ನೋಡಿ, ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಪುರುಷರನ್ನೇ ಹುಡುಕಿ ಕೊಂದಿದ್ದಾರಂತೆ ಉಗ್ರರು. ಅದು ಕೂಡ ಪುರುಷರನ್ನೇ, ಮಹಿಳೆಯರನ್ನು ಮುಟ್ಟಿಲ್ಲ. ಏಕಾಏಕಿ ಪ್ರವಾಸಿಗರ ಮೇಲೆ ಸೈನಿಕರ ವೇಷದಲ್ಲಿದ್ದವರೇ ಅಟ್ಯಾಕ್ ಮಾಡಿದ್ದಾರೆ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. 25 ಮಂದಿ ಮೃತಪಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಏಕಾಏಕಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಯಾಕ್. ಅದರಲ್ಲಿ ವಿಶೇಷವಾಗಿ ಗುಜರಾತ್, ಕರ್ನಾಟಕ, ತಮಿಳುನಾಡು, ಒಡಿಶಾದವರೇ ಇದ್ದಾರೆ. ಅಲ್ಲಿಯ ಲೋಕಲೈಟ್ಸ್ಗಳನ್ನು ಬಿಟ್ಟು ಉಳಿದವರನ್ನು, ಅದು ಕೂಡ ಪುರುಷರನ್ನೇ ಹುಡುಕಿ ಕೊಂದಿದ್ದಾರೆ. 25 ಮಂದಿ ಮೃತಪಟ್ಟಿದ್ದಾರೆ. ಅದು ಕೂಡ ಹಿಂದೂಗಳನ್ನ ಧರ್ಮ ಕೇಳಿ, ಜಾತಿ ಕೇಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇವರೇ ಮಂಜುನಾಥ್. ಮತ್ತೊಂದು ಕಡೆ ಅನಂತನಾಗ್ನ ಆಸ್ಪತ್ರೆಯಲ್ಲಿ
ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಈಗಾಗಲೇ ಅಲ್ಲಿಗೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸ ಅಲ್ಲ, ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಜೊತೆ ಮಾತುಕತೆ ಕೂಡ ನಡೆಸಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆತುರಾತುರವಾಗಿ ಹೊರಡಿದ್ರು ಅಲ್ಲಿಗೆ ಅವರು. ಓಕೆ, ಇದೀಗ ಒಂದು ಬ್ರೇಕ್ ಆದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. ಇದು ನೋಡಿ, ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಪುರುಷರನ್ನೇ ಹುಡುಕಿ ಕೊಂದಿದ್ದಾರಂತೆ ಉಗ್ರರು. ಅದು ಕೂಡ ಪುರುಷರನ್ನೇ, ಮಹಿಳೆಯರನ್ನ ಮುಟ್ಟಿಲ್ಲ. ಏಕಾಏಕಿ ಪ್ರವಾಸಿಗರ ಮೇಲೆ ಸೈನಿಕರ ವೇಷದಲ್ಲಿದ್ದವರೇ ಅಟ್ಯಾಕ್ ಮಾಡಿದ್ದಾರೆ. ಸೇನಾ ಸಮವಸ್ತ್ರದಲ್ಲೇ ಉಗ್ರರ ಅಟ್ಟಹಾಸ. 25 ಮಂದಿ ಮೃತಪಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಏಕಾಏಕಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಯಾಕ್. ಅದರಲ್ಲಿ ವಿಶೇಷವಾಗಿ ಗುಜರಾತ್, ಕರ್ನಾಟಕ, ತಮಿಳುನಾಡು, ಒಡಿಶಾದವರೇ ಇದ್ದಾರೆ. ಅಲ್ಲಿಯ ಲೋಕಲೈಟ್ಸ್ಗಳನ್ನು ಬಿಟ್ಟು ಉಳಿದವರನ್ನ, ಅದು ಕೂಡ ಪುರುಷರನ್ನೇ ಹುಡುಕಿಕೊಂಡಿದ್ದಾರೆ. 25 ಮಂದಿ ಮೃತಪಟ್ಟಿದ್ದಾರೆ. ಅದು ಕೂಡ ಹಿಂದೂಗಳನ್ನ ಧರ್ಮ ಕೇಳಿ, ಜಾತಿ ಕೇಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇವರೇ ಮಂಜುನಾಥ್. ಮತ್ತೊಂದು ಕಡೆ ಅನಂತನಾಗ್ನ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಈಗಾಗಲೇ ಅಲ್ಲಿಗೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸ ಅಲ್ಲ, ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಜೊತೆ ಮಾತುಕತೆ ಕೂಡ ನಡೆಸಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆತುರಾತುರವಾಗಿ ಹೊರಡಿದ್ರು ಅಲ್ಲಿಗೆ ಅವರು. ಓಕೆ, ಇದೀಗ ಒಂದು ಬ್ರೇಕ್ ಆದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ.